ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಡಿಯೋದಲ್ಲಿ ಹೇಳಿದ್ದೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋದನ್ನು ತೋರಿಸ್ತೀನಿ ಅಂತ. ಅದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 4 ಇಂಚಿಂದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬಂದು 2 ಇಂಚಿಂದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಮಧ್ಯಕ್ಕೆ ಸ್ಟಿಚ್, ಇಲ್ಲಿ ಎಡ್ಜಿಗೆ ಕಿನಾರೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು 3 ಇಂಚಿಂದನ್ನು ತೆಗೆದುಕೊಂಡು ಒಂದು ಲೇಯರ್ ಒಳಗೆ ಒಂದು ಲೇಯರ್ ಬರೋ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈಗ ನಾವು ನೋಡ್ಕೊಬೇಕಾಗತ್ತೆ. ಫಸ್ಟು ನಾವು ನೋಡ್ಕೊಬೇಕಾಗತ್ತೆ ಏನು ಮಾಡ್ಕೊಂಡಿದ್ದೀವಿ, ಹೊಲ್ಕೊಂಡಿದ್ದೀವಿ, ಅದನ್ನು ಎರಡನ್ನೂ ಇಟ್ಕೊಂಡು, ಅಂದರೆ ಲೆಫ್ಟು ರೈಟು ಪಾರ್ಟ್ ಏನಿರುತ್ತೆ ಅದು ಇಟ್ಕೊಂಡು ನೋಡ್ಕೊಳ್ಳಿ. ನಾವು ಏನಾಗ್ತೀವಿ, ಉಕ್ಸ್ ಹಾಕ್ತೀವಲ್ಲ, ಆ ಪಾರ್ಟು ಒಂದು ಪಾಯಿಂಟ್ ಜಾಸ್ತಿ ಇರಲಿ, ಕಡಿಮೆ ಇರಲಿ, ರಿಂಗ್ ಪಾಯಿಂಟಿಂದು ಒಂದು ಪಾಯಿಂಟು ಜಾಸ್ತಿ ಇರಲಿ. ಆವಾಗ ನಮ್ಮದು ಉಕ್ಸು ಮತ್ತು ರಿಂಗು ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ನಮ್ದು ಆಯಿತು. ಈಗ ಮತ್ತು ನೀವು ಏನಾದರೂ ಅಕಸ್ಮಾತ್ ಇಲ್ಲಿ ಒಂದು ಸ್ವಲ್ಪ ನೋಡಿ, ಇಲ್ಲಿ ಬಂದಿರ್ಬೋದು. ನಾನು ಆ ಕಡೆದ್ರಲ್ಲಿ ಕಟ್ ಮಾಡಿದ್ದೀನಿ, ಈ ಕಡೆದ್ರಲ್ಲಿ ಯಾವುದೇ ಕಟ್ ಮಾಡಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೊಂದು ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಅದನ್ನು ಏನು ಮಾಡ್ಕೊಳ್ಳಿ, ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಪಾರ್ಟು ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲೂ ಅಷ್ಟೇ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ನೋಡಿ ಹಿಂಗೆ ಕೆಳಗಡೆಯಿಂದ ಇಟ್ಕೊಂಡು ಏನು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಪೀಸನ್ನು ಇಟ್ಕೊಳ್ಳಿ. ಒಂದು 1/4 ಇಂಚ್ಗಿಂತ ಜಾಸ್ತಿ, ಅರ್ಧ ಇಂಚ್ಗಿಂತ ಕಡಿಮೆ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ. ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು ಇದ್ದರೆ ಎಕ್ಸ್ಟ್ರಾ ಸಾಕಾಗುತ್ತೆ. ತುಂಬ ಜಾಸ್ತಿ ಎಲ್ಲ ಬೇಡ, ನಿಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಏನಿರುತ್ತೋ, ನಾವು ಆಲ್ರೆಡಿ ಇದು ರೆಡಿ ಆಗಿಬಿಟ್ಟಿರುತ್ತೆ ಪೀಸು. ನೀವು ಕೆಲವರು ಸಿಂಗಲ್ ಪೀಸನ್ನು ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡಿ ಹಿಂಗೆಲ್ಲ ಕೊಡ್ತೀರಾ, ಅವಾಗ ಕಷ್ಟ ಆಗುತ್ತೆ. ಈ ರೀತಿ ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನೋಡಿ, ಮೇಲ್ಗಡೆಯಿಂದ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಾವೇನು ರಿಂಗ್ ಪಟ್ಟಿ ಮಾಡೋದಕ್ಕೆ ಇರುತ್ತೋ ಅಷ್ಟನ್ನು 1 ಇಂಚಿಂದ ಬಂದರೆ ಸಾಕು. ತುಂಬ ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ ಪಟ್ಟಿ ಆಗಲ್ಲ, 1 ಇಂಚ್ ಅಷ್ಟೇ ಇರಲಿ. ಇಲ್ಲೇನು ಎಕ್ಸ್ಟ್ರಾ ಇರುತ್ತೆ ಇದನ್ನು ಸ್ವಲ್ಪ ನೀವು ಹಿಂಗೆ ಒಳಗಡೆಗೆ ಹೋಗೋ ಥರ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬೇಡಿ. ಈಗ ಯಾರಾದರೂ ಬಿಗಿನರ್ಸ್ ನೋಡ್ತಾ ಇದ್ದರೆ, ನಾನು ಇದು ತುಂಬ ಸಲ ತೋರಿಸಿದ್ದೀನಿ, ಇಲ್ಲ ಅಂತಲ್ಲ, ಆದರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡ್ತೀರಾ, ನಮ್ಮದು ಏನು ಪಟ್ಟಿ ಇರುತ್ತೆ ಅದು ವೇರಿಯೇಷನ್ ಬರ್ತಾ ಇದೆ ಅಂತಲೋ ಅಥವಾ ಜಾಸ್ತಿ ಬರ್ತಾ ಇದೆ ಅಂತಲೋ. ಮತ್ತು ಫ್ರಂಟ್ ಪಾರ್ಟಲ್ಲಿ ಸೈಡ್ ಸ್ಟಿಚ್ ಹಾಕಬೇಕಾದ್ರೆ ಇನ್ನೂ ತುಂಬ ಜನ ಕೇಳೋದು, ಸೈಡ್ ಸ್ಟಿಚ್ ಹಾಕಬೇಕಾದ್ರೆ ಸ್ಟಿಚ್ ಏನಿರುತ್ತೆ ಇಲ್ಲಿ ಸ್ಟ್ರೈಟ್ ಸ್ಟಿಚ್ ಬರ್ತಾ ಇಲ್ಲ, ಮೇಲಿಂದ ಒಂದೇ ಬರ್ತಾ ಇಲ್ಲ ಅಂತ ಕೇಳ್ತೀರಾ. ಅದನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿ ಇನ್ನೊಂದು 1/4 ಇಂಚಿಗೆ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನಾವು ರಿಂಗ್ ಮಾಡೋದಕ್ಕೆ ಅದು ಯೂಸ್ ಆಗುತ್ತೆ. ಅಂದರೆ ಏನು ಮಾಡ್ಕೊಂಡಿರ್ತೀವಿ, 1/4 ಇಂಚಿಗೆ ಸ್ಟಿಚ್ ಹಾಕ್ಕೊಂಡಿರ್ತೀವಿ, ಅದರಲ್ಲೇ ನಾವೇನು ಮಾಡಬೇಕಾಗತ್ತೆ, ರಿಂಗನ್ನು ಮಾಡಬೇಕಾಗತ್ತೆ. ಈಗ ಇದಾದಮೇಲೆ ಈಗ ನಾವು ಉಪ್ಪಟ್ಟಿಯನ್ನು ಮಾಡ್ಕೊಳ್ಳೋಣ. ಇದು ರೆಡಿ ಆಯಿತು. ಈಗ ಉಕ್ ಮಾಡೋಣ. ಇದನ್ನು ಉಕ್ಕಿಂಗ್ ಮಾಡಬೇಕಾದ್ರೆ ನಾವು ರಿಂಗ್ ಕೈಲೇ ಮಾಡ್ತೀವಿ, ಉಕ್ಸ್ ಮಾತ್ರನೇ. ಫಸ್ಟು ಒಂದು ಲೇಯರು ಏನು 2 ಇಂಚಸ್ದು, ಇದರೊಳಗಡೆ ಯಾವುದೇ ಲೇಯರ್ ಇಲ್ಲ. ಇದನ್ನು ಫಸ್ಟು ನಾವಿಲ್ಲಿ ಮೇಲ್ಗಡೆ ಉಪ್ಪಟ್ಟಿದ್ದು ಏನು ಮಾಡ್ತೀವಿ, ಫಸ್ಟು ಮೇಲ್ಗಡೆ ಸೀದಾ ಪಾರ್ಟಿಂದ ಇಟ್ಕೊಂಡು ಇದನ್ನು ಉಲ್ಟಾ ಇಟ್ಕೊಂಡಿರ್ತೀವಿ ಸ್ಟಿಚ್ ಹಾಕಬೇಕಾದ್ರೆ, ಆದರೆ ಸೀದಾ ಮೇಲೆ ಇಟ್ಕೊಂಡಿರ್ತೀವಿ. ನಾವು ಹೊಲ್ದಿರೋ ಅಂತಹ ಪಟ್ಟಿಯನ್ನು ಸೀದಾ ಮೇಲೆ ಇಟ್ಕೊಂಡು ಇದು ಅಷ್ಟೇ ಸೇಮ್ 1/4 ಇಂಚ್ಗಿಂತ ಜಾಸ್ತಿ, ಅರ್ಧ ಇಂಚ್ಗಿಂತ ಕಡಿಮೆ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ತುಂಬ ಎಡ್ಜ್ಗೆಲ್ಲ ಸ್ಟಿಚ್ ಹಾಕೋಣಕ್ಕೆ ಹೋಗಬೇಡಿ. ಎಡ್ಜಿಗೆ ಸ್ಟಿಚ್ ಹಾಕೋಣದ್ರಿಂದ ನೀವು ಸ್ಟಿಚ್ ಅಕಸ್ಮಾತ್ ಕೆಲವೊಂದು ಸಲ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇಲ್ಲಿ ಒಂದು 1/4 ಇಂಚ್ಗೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಈಗ ಇದ್ರ ಮೇಲೆ ನಾವೇನು ಮಾಡೋಣ, 3 ಲೇಯರಿನ ಪಟ್ಟಿ ಇತ್ತಲ್ಲ ಅದನ್ನು ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಗುಂಪಿನ ಹಾಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಒಂದು ಪಾಯಿಂಟ್ ಇಲ್ಲಿ ತೀರ ಎಡ್ಜಿಗೆಲ್ಲ ಇಟ್ಕೊಳಕ್ಕೆ ಹೋಗಬಾರ್ದು. ಉಕ್ಸ್ ಏನಾಗುತ್ತೆ, ಕಾಣಿಸ್ತಾ ಇರುತ್ತೆ ನಾವು ಇದನ್ನು ಮಾಡಿದಾಗ, ಹಾಕೊಂಡಾಗ ಬ್ಲೌಸ್ ಹಾಕೊಂಡಾಗ. ಹಂಗಾಗಿ ಒಂದು ಪಾಯಿಂಟು ಒಳಗಡಿಕೆ, ಒಂದು ಪಾಯಿಂಟ್ ನೋಡಿ ಇಷ್ಟು ಒಳಗಡಿಕೆ ನಾವು ಮಾಡ್ಕೊಬೇಕಾಗುತ್ತೆ. ಅದಕ್ಕೂ ಮುಂಚೆ ಏನಪ್ಪ ಅಂದರೆ ಮಾರ್ಕಿಂಗ್ ಹಾಕ್ಕೊಬೇಕು, ಎಷ್ಟು ಉಕ್ಸ್ ಬೇಕು ಅಂತ. ನಾನಿಲ್ಲಿ 6 ಉಕ್ಸನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಇದು ಲೆಂತ್ ಜಾಸ್ತಿ ಆದಾಗ 6 ಉಕ್ಸ್ ಹಾಕ್ಕೊಳ್ಳಿ, ಆವಾಗ ಕ್ಲೀನಾಗಿ ಬರುತ್ತೆ. ಕೆಳಗಡೆ ಒಂದು 1/4 ಇಂಚು ಬಿಟ್ಬಿಡೋಣ, ಯಾಕಂದರೆ ನಾವು ಫೋಲ್ಡಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೇ. ಇಲ್ಲೂ ಅಷ್ಟೇ ಮೇಲ್ಗಡೆ ನಾವು ಗುಂಪಿನ ಹಾಕಿರೋದ್ರಿಂದ ಮೇಲ್ಕೆ ಕೆಳಕ್ಕೆ ಏನು ಆಗಲ್ಲ. ಇದು ನೋಡಿ 2 ಆಯಿತು, 4, 5, 6 ನೋಡಿ 6 ಹತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮಾರ್ಕು. ಈ ಥರ ಮಾರ್ಕ್ ಹಾಕ್ಕೊಳ್ಲೇಬೇಕು, ಇಲ್ಲಾಂದರೆ ನಿಮಗೆ ಒಂದು ಜಾಸ್ತಿ ಒಂದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಟೇಪ್ ತೊಗೊಂಡು ಹಾಕ್ಕೊಬೋದು, ಇಲ್ಲಾಂದರೆ ಹಿಂಗೆ ಕೂಡ ಹಾಕ್ಕೊಬೋದು, ತೊಂದರೆ ಏನಿಲ್ಲ.
ನೋಡಿ ಇಲ್ಲಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಒಂದು ಪಾಯಿಂಟ್ ಈ ಕಡೆ ನಂಗೆ ಇಟ್ಕೊಬೇಕು. ನಾವು ಏನು ಉಕ್ಸಿನ ಮಾಡ್ಕೊತೀವಿ ಅದನ್ನು, ಮತ್ತು ಉಕ್ಸಿನ ಐ ಏನಿರುತ್ತೆ ಅದು ಇರೋ ಅಷ್ಟು ಮಾತ್ರನೇ ಇದನ್ನು ನಾವು ರಫ್ ಮಾಡ್ಕೊಬೇಕಾಗತ್ತೆ. ತುಂಬ ದೊಡ್ಡದು ಮಾಡ್ಕೊಬೇಡಿ, ತುಂಬ ಚಿಕ್ಕದು ಮಾಡ್ಕೊಬೇಡಿ. ಈ ರೀತಿ 2-3 ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಆ ಏನು ಮಾಡ್ಕೊತೀವಿ ಉಕ್ಸಾಕೋದಕ್ಕೆ ಅದನ್ನು ತುಂಬ ದೊಡ್ಡ ಸೈಜಲ್ಲೂ ಕೂಡ ಮಾಡ್ಕೊಬಾರ್ದು. ಉಕ್ಸ್ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ನಾವು ಹಾಕ್ದಾಗ. ಏನಿರುತ್ತೆ ಓಲ್ ದೊಡ್ಡದಾದರೆ ವಾಪಸ್ ಬರುತ್ತೆ. ಹಂಗಾಗಿ ಸ್ವಲ್ಪ ಸಣ್ಣದಾಗಿ ನೋಡಿಕೊಂಡು ಅದರ ಏನು ಹೈ ಇರುತ್ತೆ ಅದನ್ನು ಹಾಕೋ ಅಷ್ಟೇ ನೀವು ಮಾಡ್ಕೊಳ್ಳಿ. ಇದೇ ಥರ ಫುಲ್ ಮಾಡ್ಕೊಂಬಿಡಿ. ಈಗ ನಾವು ಇದಕ್ಕೆ ಉಕ್ಸನ್ನು ಹಾಕ್ಕೊಬೇಕು. ನೋಡಿ ಇದು ನಾನು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಕ್ಸ್ ಹಾಕೋಣ. ನೋಡಿ ಉಕ್ಸ್ ಹಾಕೋದಕ್ಕೆ ನಿಮ್ಗೇನಾದರೂ ಸ್ವಲ್ಪ ಅದು ಏರ್ತಾ ಇಲ್ಲ ಅಂದರೆ ಸ್ವಲ್ಪ ಈ ಥರ ಮಾಡಿಬಿಟ್ಟು ಹಾಕಿ, ಆವಾಗ ಕರೆಕ್ಟಾಗಿ ಹೋಗುತ್ತೆ. ನೀವು ಉಕ್ಸ್ ಹಾಕ್ಬೇಕಾದ್ರೂ ಅಷ್ಟೇ. ಏನು ದೊಡ್ಡ ಪೀಸ್ ಇರುತ್ತೆ, ಈ ಪೀಸ್ ಇರುತ್ತೆ, ಇದು ಬಂದು ನಮ್ಮ ರೈಟ್ ಸೈಡ್ಗೆ ಇರಬೇಕಾಗುತ್ತೆ. ನಮ್ಮ ಲೆಫ್ಟ್ ಸೈಡ್ಗೆ ಚಿಕ್ಕ ಪೀಸ್ ಏನಿರುತ್ತೆ ಅದಿರಬೇಕು, ಇಲ್ಲಾಂದರೆ ಹೋಗಲ್ಲ ಉಕ್ಸ್, ಅದು ಬರಲ್ಲ. ಹಂಗಾಗಿ ನೋಡಿ ಇಲ್ಲೇನು ಹೋಲಿರುತ್ತೆ ನೋಡ್ಕೊಳ್ಳಿ. ನೋಡಿ ಇದು ಹಿಂಗೆ ಮಾಡಿಬಿಟ್ಟು ಒಂದು ಸಲ ಹಿಂಗೆ ಮಾಡಿದ್ರೆ ಉಗುರಲ್ಲಿ ನೀವು ಮಾಡಿದ್ರೆ ಕರೆಕ್ಟಾಗಿ ಅದು ಉಕ್ಸ್ ಬರುತ್ತೆ. ತುಂಬ ಟೈಮ್ ಸೇವ್ ಮಾಡ್ಬೋದು ಈ ಥರ ಮಾಡೋದ್ರಿಂದ. ತುಂಬ ಟೈಮ್ ಸೇವ್ ಆಗುತ್ತೆ. ನಾವು ಉಕ್ಸ್ ಹಾಕೋದು ನೋಡಿ ಸ್ವಲ್ಪ ಏರ್ತಾ ಇಲ್ಲ, ಇವೆಲ್ಲವಕ್ಕೂ ಕೂಡ ನಾನು ಈ ಥರ ಮಾಡ್ಕೊತೀನಿ. ನೋಡಿ ನಾನು ಮಾಡ್ಕೊಂಡಾಯಿತು. ಮಾಡ್ಕೊಂಡ್ಮೇಲೆ ತುಂಬ ಈಸಿಯಾಗಿ ಹೋಗುತ್ತೆ ಅದು. ಎಲ್ಲ ಉಕ್ಸ್ಗಳನ್ನು ನೀಟಾಗಿ ಹಾಕ್ಕೊಂಡೆ. ನಿಮಗೆ ಕಾಣಿಸ್ತಾನೂ ಇರಲ್ಲ, ನೀಟಾಗಿ ಇನ್ನಾಗುತ್ತೆ. ಈಗ ಇದನ್ನೇನು ಮಾಡಬೇಕಪ್ಪ ಅಂದರೆ ನೋಡಿ ಮೇಲ್ಗಡೆಯಿಂದ ಹಿಂಗೆ ಇದು ಕೂಡ 1/2 ಇಂಚ್ ಅಷ್ಟೇ ಇರಲಿ, ತುಂಬ ಜಾಸ್ತಿ ಎಲ್ಲ ಬೇಡ. ಇಲ್ಲೂ ಅಷ್ಟೇ ಸೇಮ್. ಈಗ ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಎಷ್ಟು ನಮಗೆ ಉಕ್ಸಿನ ಪಟ್ಟಿ ಬೇಕಾಗಿರುತ್ತೋ ಅಷ್ಟಕ್ಕೆ ನಾವಿಲ್ಲಿ ರೆಡಿ ಮಾಡ್ಕೊಬೇಕು. ನೋಡಿ ಹಿಂಗೆ ಇಟ್ಕೊಳ್ಳಿ. ನಿಮ್ಮ ಚಿಕ್ಕ ಮಿಷಿನ್ ಆದರೆ ಒಂದು ಸ್ವಲ್ಪ ಅಂದರೆ ಗೊತ್ತಿರುತ್ತಲ್ವ, ಹೈ ಸ್ಪೀಡ್ ಮಿಷಿನ್ ಅಲ್ಲ, ನಾರ್ಮಲ್ ಚಿಕ್ಕ ಮಿಷಿನ್ ಆದಾಗ ಸ್ವಲ್ಪ ಲೇಯರ್ ದಪ್ಪ ಆದಾಗ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇದನ್ನು ಫೋಲ್ಡ್ ಮಾಡಿದ್ರೆ ನಮಗೆ ಉಕ್ಸಾಕ ತಾಪತ್ರಯ ಇರಲ್ಲ, ಟೈಮ್ ಸೇವ್ ಆಗುತ್ತೆ. ರಿಂಗ್ ಆನ್ ಮಾಡ್ಕೊಬೋದು ಅಷ್ಟೇ. ನೋಡಿ ಇದಾಯಿತು. ಎಡ್ಜಲ್ಲಿ 1/4 ಇಂಚ್ ಬಿಟ್ಟೇ ಮಾಡ್ಕೊಬೇಕು ನೀವು, ಯಾಕಂದರೆ ಏನು ಸ್ಟಿಚ್ ಹಾಕ್ತೀರಾ ಸೂಜಿ ಮುರಿದೋಗೋ ಚಾನ್ಸಸ್ ಇರುತ್ತೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ನೋಡಿ ರೆಡಿ ಆಯಿತು. ಬೇಕು ಅಂದರೆ ಇನ್ನೂ ಹತ್ರ ಬೇಕಾದರೂ ಹಾಕ್ಕೊಬೋದು. ಇದು ನಾರ್ಮಲ್. ಈಗ ತೋರಿಸ್ತೀನಿ ನಾನು 2 ಲೇಯರ್ಗಳನ್ನು ಇಡ್ತಾ ಇದ್ದೀನಿ. ಇಷ್ಟೇ, ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ಯಾಕಂದರೆ ಕೆಲವರೆಲ್ಲ ತುಂಬ ಡ್ರ್ಯಾಗ್ ಮಾಡ್ತೀರಾ ನೀವು ಹೇಳೋದನ್ನು ಅಂತಾರೆ. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ 2 ಕೂಡ 1 ಪಾಯಿಂಟ್ ಜಾಸ್ತಿ ಅಂತ ಇಟ್ಕೊಂಡಾಗ ಮಾತ್ರನೇ 100% ಪಕ್ಕ ಬರೋದು. ನೋಡಿ ಇಲ್ಲಿ ಒಂದು ಚೂರು ಕೂಡ ವೇರಿಯೇಷನ್ ಆಗಲ್ಲ. ಇಲ್ಲ ಅಂದರೆ ನೀವೇನಾದರೂ ಇದು ಸೇಮ್ 2 ಸೇಮ್ ತೆಗೆದುಕೊಂಡ್ರೆ ನೆಕ್ಕೇನಿರುತ್ತೆ ಇದು ಶೇಪು ಹೋಗ್ಬಿಡುತ್ತೆ. ನೋಡಿ ನಿಮ್ಗೆ ಅನ್ನಿಸ್ತಿತ್ತೇನೋ ತುಂಬ ದೊಡ್ಡದಾಯಿತು ನೆಕ್ಕು ಅಂತ. ಖಂಡಿತವಾಗ್ಲೂ ಏನೂ ಇಲ್ಲ, ನೀಟಾಗೆ ಬಂತು. ಈಗ ಇದನ್ನು ಬ್ಯಾಕು ಮತ್ತು ಫ್ರಂಟನ್ನು ಸೇರಿಸಿ ನಾನು ಸೈಡ್ ಸ್ಟಿಚ್ ಯಾವ ರೀತಿ ಹಾಕೋದು ಪರ್ಫೆಕ್ಟಾಗಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬ್ಯಾಕ್ ಕೂಡ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನಿಲ್ಲ,
ರೌಂಡ್ ಶೇಪ್ ಅಷ್ಟೇನೆ. ಇವ್ರು ತುಂಬ ಬ್ರಾಡ್ ಇಡ್ತಾರೆ ಫ್ರೆಂಡ್ಸ್, ಹಂಗಾಗಿ ಬ್ರಾಡ್ ಇಟ್ಟಿದ್ದೀನಿ. ನೀವು ಕೇಳ್ಬೋದು ಬ್ರಾಡ್ ಇಟ್ಟಾಗ ಡೋರಿ, ಹೌದು ಖಂಡಿತ ಇದಕ್ಕೆ ಡೋರಿ ಹಾಕ್ತೀನಿ, ಶೋಲ್ಡರ್ ಏನು ಡ್ರಾಪ್ ಆಗಲ್ಲ. ಆದರೂ ಅವ್ರು ಕೇಳ್ತಾರೆ 2 ಬೆಲ್ ಮಾಡಿ 3 ಬೆಲ್ ಮಾಡಿ ಅಂತ, ಹಂಗಾಗಿ ಡೋರಿ ಮಾಡಿ ಬೆಲ್ ಮಾಡಿಕೊಡ್ತೀನಿ ಅಷ್ಟೇ. ಈ ಕೆಳಗಡೆನೂ ಕೂಡ ಪಟ್ಟಿ ಮಾಡಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಥ್ರೆಡ್ ಪೈಪಿಂಗನ್ನು ಆಲ್ರೆಡಿ ಕೊಟ್ಟಿದ್ದೀವಿ. ಇದು ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಇರುತ್ತೆ, ಇಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಇರುತ್ತೆ. ಇಲ್ಲೂ ಕೂಡ ಕೆಲವರೆಲ್ಲ ಕೇಳ್ತಿರ್ತಾರೆ ತುಂಬ ಸಣ್ಣದಾಗಿ ಕೊಟ್ಟಿರ್ತೀರ ಅಂತ. ನೀವು ಥ್ರೆಡ್ ಎಷ್ಟು ಸಣ್ಣಗಿರೋದು ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತದು ಥ್ರೆಡ್ ಪೈಪಿಂಗು. ತುಂಬ ದಪ್ಪ ಕೊಟ್ಟರೆ ಅಷ್ಟೇನು ಚೆಂದ ಕಾಣಿಸಲ್ಲ. ನಾನು ತೋಳಿಗೆ ಒಂದು ಸಿಂಪಲ್ಲಾಗಿ ಅವರು ತೋಳಿಗೆ ಡಿಸೈನ್ ಕೇಳ್ತಾರೆ ಫ್ರೆಂಡ್ಸ್, ಹಂಗಾಗಿ ಡಿಸೈನ್ ಮಾಡಿದ್ದೀನಿ. ಇಲ್ಲಿ ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸನ್ನು ಕೊಟ್ಟಿಲ್ಲ, ಯಾಕಂದರೆ ಗಟ್ಟಿ ಆಗಿಬಿಡುತ್ತೆ ವೇರ್ ಮಾಡಿದಾಗ ಅನ್ನೋ ಕಾರಣಕ್ಕೆ. ಇಲ್ಲಿ 2 ಬೀಡ್ಸ್ ಬರುತ್ತೆ, ಬೀಡ್ಸ್ ಹಾಕಿದ್ರೆ ಇದೊಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಮಾಡೋದು, ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.